ಈಗಾಗಲೇ ಈ ಒಂದು ಎಫೆಕ್ಟ್ ಗ್ಲೋಬಲ್ ಮಾರ್ಕೆಟ್ನಲ್ಲಿ ಈಗ ಕಾಣಿಸ್ತಾ ಇದೆ. ಇಂಧನ ಘಟಕಗಳ ಮೇಲಿನ ದಾಳಿಯಿಂದ ತೈಲ ಮಾರುಕಟ್ಟೆ ತಲ್ಲಣ ಆಗಿದೆ. ಪ್ರತಿ ಬ್ಯಾರಲ್ಗೆ $112 ಇಷ್ಟರವರೆಗೂ ಕಚ್ಚಾ ತೈಲದ ಬೆಲೆ ಏರಿಕೆ ಆಗಿದೆ. ನ್ಯಾಚುರಲ್ ಗ್ಯಾಸ್ ಬೆಲೆ ಕೂಡ ಜಾಗತಿಕವಾಗಿ 15ರಿಂದ 20% ಹೆಚ್ಚಳವನ್ನು ಕಂಡಿದೆ. ಸಪ್ಲೈ ಚೈನ್ ಕಟ್ ಆಗಿದೆ, ಸಪ್ಲೈಯಲ್ಲಿ ವ್ಯತ್ಯಯ ಉಂಟಾಗಿದೆ. ಯುರೋಪ್, ಏಷ್ಯಾಗೆ ರಫ್ತಾಗುವಂತಹ ಅನಿಲ ಪೂರೈಕೆಯಲ್ಲಿ ಈಗ ವ್ಯತ್ಯಯ ಉಂಟಾಗಿದೆ. ಸೊ ನಮ್ಮ ದೇಶದ ಆರ್ಥಿಕತೆ ಮೇಲೂ ಕೂಡ ನೇರ ಪರಿಣಾಮವನ್ನ ಈ ಒಂದು ಎಫೆಕ್ಟ್ ಬೀರ್ತಾ ಇದೆ. ಅದು ಗ್ಯಾಸ್ ಆಗಿರ್ಬೋದು, ತೈಲ ಆಗಿರ್ಬೋದು, ಇದೆಲ್ಲವೂ ಕೂಡ ಒಂದು ರೀತಿಯಾಗಿ ದೊಡ್ಡ ಪೆಟ್ಟನ್ನ ತಿಂತಾ ಇರೋದ್ರಿಂದ, ಇನ್ನು ಮುಂದೆ ಕೂಡ ತಿನ್ನೋದ್ರಿಂದ ಅದರ ಎಫೆಕ್ಟ್ ಅನ್ನ ಗ್ಲೋಬಲ್ ಮಾರ್ಕೆಟ್ ಅನುಭವಿಸ್ತಾ ಇರುವಂಥದ್ದು. ಎಸ್ಪೆಷಲಿ ಯುರೋಪ್ ಹಾಗೂ ಏಷ್ಯಾದ ರಾಷ್ಟ್ರಗಳು, ನಮ್ಮ ದೇಶವನ್ನು ಸೇರಿಸಿ ನಾವು ಕಣ್ಮುಂದೆ ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ನಾವು ಒಂದು ಪಾಡನ್ನು ಪಡ್ತಾ ಇದ್ದೀವಿ. ಒಂದೇ ಒಂದು ಸಿಲಿಂಡರ್ಗೋಸ್ಕರ ಎಷ್ಟು ಕಷ್ಟಪಡ್ತಿದ್ದಾರೆ ಜನ ಅಂತ ಹೇಳಿ. ಬಟ್ ಈಗ ಸದ್ಯಕ್ಕೆ ಆ ಒಂದು ಸಮಸ್ಯೆ ಕಡಿಮೆ ಆಗುವಂಥ ಅಥವಾ ನಿಲ್ಲುವಂಥ ಲಕ್ಷಣ ಎಲ್ಲೂ ಕಾಣಿಸ್ತಾ ಇಲ್ಲ. ಸೇನಾ ನೆಲೆಗಳ ಮೇಲೆ ಟಾರ್ಗೆಟ್ ಮಾಡಿ ದಾಳಿ ಮಾಡಿದಾಗಲೇ ಗ್ಯಾಸ್ ಪ್ರೈಸ್ ಅಂತೂ ಆಕಾಶ ಮುಟ್ಟಿತ್ತು. ಈಗ ತೈಲ ಟ್ಯಾಂಕ್ಗಳನ್ನು, ತೈಲ ಘಟಕಗಳ ಮೇಲೆ ದಾಳಿ ಆಗ್ತಿರುವಂಥ ಸಂದರ್ಭದಲ್ಲಿ ಆ ಒಂದು ಪ್ರೈಸ್ ಏನಿದೆ ಅದು ಇನ್ನಷ್ಟು ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಖಂಡಿತವಾಗ್ಲೂ ಜಾಸ್ತಿ ಆಗೇ ಆಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.